guys, we have finally arrived at Kuala Lumpur airport. ಆಲ್ದೋ ಇಲ್ಲಿ ಆ್ಯಪನ್ನು ಬುಕ್ ಮಾಡಿ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದು ಈಸಿ ಆಪ್ಷನ್ ಅಂತ ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಕ್ರೇಜಿ ಇಂಟ್ರೋವರ್ಟ್. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಥಂಬ್ನೇಲಿಂದ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೊರಟಿದ್ದೀನಿ ಆ್ಯಂಡ್ ಇದೊಂಥರ ಕ್ರೇಜಿ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಟ್ರಾವೆಲ್ ಏಜೆನ್ಸಿಯಿಂದ ಹೋಗ್ತಿಲ್ಲ ಆರ್ ಗ್ರೂಪ್ ಟ್ರಿಪ್ಪಲ್ಲಿ ಹೋಗ್ತಿಲ್ಲ. ಇಟ್ಸ್ ಜಸ್ಟ್ ಮೀ ಆ್ಯಂಡ್ ಮೈ ಸಿಸ್ಟರ್ ಟ್ರಾವೆಲಿಂಗ್. ಇಬ್ರಿಗೂ ಇದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಈ ಟ್ರಿಪ್ಪಲ್ಲಿ ನಾವು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತೀವಿ ಆ್ಯಂಡ್ ಏನೇನು ಪ್ಲ್ಯಾನಿಂಗ್ ನಮಗೆ ಕರೆಕ್ಟಾಗಿ ವರ್ಕ್ ಆಯಿತು ಅನ್ನೋದನ್ನು ಈ ಸೀರೀಸಲ್ಲಿ ಶೇರ್ ಮಾಡ್ತೀನಿ. ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ದ ಫಸ್ಟ್ ವಿಡಿಯೋ ಆಫ್ ದಿಸ್ ಸೀರೀಸ್. ನಾವು ಹೋಗ್ತಿರೋಂಥ ಡೆಸ್ಟಿನೇಷನ್ ಬಂದು ಮಲೇಷ್ಯಾ. ನಾವೊಂದು 4 to 5 ಡೇಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಬ್ಯಾಂಗ್ಳೂರ್ ಟು ಮಲೇಷ್ಯಾ ಜರ್ನಿ ಹೇಗಿರುತ್ತೆ ಆ್ಯಂಡ್ ಏನೇನು ಪ್ರಾಸೆಸ್ನ ಫಾಲೋ ಮಾಡ್ತೀವಿ ಆ್ಯಂಡ್ ಇಮಿಗ್ರೇಷನ್ಸ್ ಇರ್ಬೋದು, ಇಲ್ಲ ಚೆಕ್-ಇನ್ಸ್ ಎಲ್ಲ ಇರ್ಬೋದು, ಇಲ್ಲ ಸೆಕ್ಯೂರಿಟಿ ಮತ್ತು ಏನೇನು ಕ್ವೆಶನ್ಸ್ ಕೇಳ್ತಾರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅನ್ನೋ ಎಕ್ಸೈಟ್ಮೆಂಟ್ ಒಂದು ಕಡೆ ಆದರೆ, ಗೊತ್ತಿಲ್ಲದಿರೋ ಕಂಟ್ರಿಗೆ ಹೋಗಿ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕು ಅಂತ ಭಯ ಒಂದು ಕಡೆ. ಟ್ರೂಲಿ ಸ್ಪೀಕಿಂಗ್, it was not fear, it was kind of worry. I was a little bit worried about this new adventure. ಮಲೇಷ್ಯಾದಲ್ಲಿ ನಾವು ಲ್ಯಾಂಡ್ ಆಗ್ತಿರೋದು ಮಲೇಷ್ಯಾದ ಕ್ಯಾಪಿಟಲ್ ಸಿಟಿಯಾದ ಫೆಡರಲ್ ಟೆರಿಟರಿ ಆಫ್ ಕ್ವಾಲಾಲಂಪುರ್. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ನಮ್ಮ ಬೋರ್ಡಿಂಗ್ ಇದ್ದಿದ್ದು ಟರ್ಮಿನಲ್ 2 ಇಂದ. ಟರ್ಮಿನಲ್ 2 ಏರ್ಪೋರ್ಟ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಸಿ ದ್ಯಾಟ್ ಆ್ಯಸ್ ವೆಲ್. ಬ್ಯಾಂಗ್ಳೂರಿಂದ ಕ್ವಾಲಾಲಂಪುರ್ಗೆ 4 ಡಿಫ್ರೆಂಟ್ ಏರ್ಲೈನ್ ಆಪ್ಷನ್ ಮಾತ್ರ ಇರೋದು: ಇಂಡಿಗೋ, ಏರೇಷ್ಯಾ, ಬಾಟಿಕ್ ಏರ್ಲೈನ್ಸ್ ಆ್ಯಂಡ್ ಮಲೇಷಿಯನ್ ಏರ್ಲೈನ್. ಸೊ ನಾವು ಚೂಸ್ ಮಾಡ್ಕೊಂಡಿರೋವಂಥದ್ದು ಬಾಟಿಕ್ ಏರ್ಲೈನ್. ಇದರಲ್ಲಿ ಯಾವುದೇ ರೀತಿಯಾದಂಥ ಚೆಕ್-ಇನ್ ಬ್ಯಾಗೇಜ್ ಟಿಕೆಟ್ ಪ್ರೈಸಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಚೆಕ್-ಇನ್ ಬ್ಯಾಗೇಜ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನಾವು ಬ್ಯಾಂಗ್ಳೂರಿಂದ ಕ್ವಾಲಾಲಂಪುರ್ ಹೋಗಿ, ಕ್ವಾಲಾಲಂಪುರಿಂದ ಲಂಕಾವಿಗೆ ಹೋಗಿ, ಲಂಕಾವಿಯಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್ ಫ್ಲೈಟ್ಸ್ನ ಬುಕ್ ಮಾಡ್ಕೊಂಡಿರೋದು. ಸೊ 3 ಫ್ಲೈಟ್ಸ್ ಇದೆ. ಸೊ ಎಲ್ಲ ಇನ್ಕ್ಲೂಡ್ ಆಗಿ, ಎಲ್ಲ ಟಿಕೆಟ್ ಪ್ರೈಸಸ್, ಚೆಕ್-ಇನ್ ಬ್ಯಾಗೇಜ್ ಪ್ರೈಸಸ್ ಎಲ್ಲ ಇನ್ಕ್ಲೂಡ್ ಆಗಿ ವಿ ಗಾಟ್ ಇಟ್ ಫಾರ್ ಅರೌಂಡ್ 50K ಫಾರ್ 2 ಪೀಪಲ್. ಸೊ ಸ್ಪ್ಲಿಟ್ ಮಾಡಿದ್ರೆ ಇಟ್ ಕಮ್ಸ್ ಟು 25K ಪರ್ ಪರ್ಸನ್. ನಾವು ಫ್ಲೈಟ್ಸ್ನ ಬುಕ್ ಮಾಡಿದ್ದು 20 ಡೇಸ್ ಬಿಫೋರ್ ಬುಕ್ ಮಾಡಿದ್ವಿ. ಬಟ್ 1 or 2 months ಬಿಫೋರ್ ಬುಕ್ ಮಾಡಿದ್ರೆ ಇನ್ನೂ ಬೆಟರ್ ಡೀಲ್ಸ್ ಸಿಗ್ಬೋದು. ಈ ಸೀರೀಸಲ್ಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಟ್ರಿಪ್ನ ಕಂಪ್ಲೀಟ್ ಕಾಸ್ಟ್ ಬ್ರೇಕಪ್ ಕೂಡ ತಿಳಿಸ್ಕೊಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಈ ಸೀರೀಸ್ನ ಎಲ್ಲ ವೀಡಿಯೋಸ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ ಟು ಗೆಟ್ ಇನ್ಸ್ಟೆಂಟ್ ಅಪ್ಡೇಟ್ಸ್ ವೆನ್ ಐ ಅಪ್ಲೋಡ್ ನ್ಯೂ ವೀಡಿಯೋಸ್. ಟರ್ಮಿನಲ್ 2 ಅಲ್ಲಿ ಇಟ್ಟಿರುವಂಥ ಈ ಎಲಿಫೆಂಟ್ನ ನೋಡಿ 1 ಸೆಕೆಂಡ್ ಇದು ರಿಯಲ್ ಎಲಿಫೆಂಟ್ ಅಂತ ಕನ್ಫ್ಯೂಸ್ ಆಗೋದೆ. ಬಟ್ ಹತ್ರ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ಇದು ರಿಯಲ್ ಎಲಿಫೆಂಟ್ ಅಲ್ಲ ಅಂತ. ನಾವು ಚೆಕ್-ಇನ್, ಇಮಿಗ್ರೇಷನ್, ಸೆಕ್ಯೂರಿಟಿ ಚೆಕ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡಿಕೊಂಡು ಇವಾಗ ಲೌಂಜ್ ಹತ್ರ ಹೋಗ್ತಾ ಇದ್ದೀವಿ. ರಿಮೆಂಬರ್ ದಟ್ ಇಫ್ ಯು ಆರ್ ಟ್ರಾವೆಲಿಂಗ್ ಟು ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್, ನೀವು ಇಂಟರ್ನ್ಯಾಷನಲ್ ಲೌಂಜ್ನ ಆಕ್ಸೆಸ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಜರ್ನಿನ ಪ್ಲ್ಯಾನ್ ಮಾಡಬೇಕಾದ್ರೆ ನೀವೇ ಅಕಸ್ಮಾತ್ ಲೌಂಜ್ನ ಆಕ್ಸೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಿಮ್ಮ ಕಾರ್ಡಲ್ಲಿ ಇಂಟರ್ನ್ಯಾಷನಲ್ ಲೌಂಜ್ ಆಕ್ಸೆಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪ್ರಿಯಾರಿಟಿ ಪಾಸ್ ಅಪ್ಲೈ ಮಾಡಬೇಕಂತ ಅಂದರೆ ಅದನ್ನು ಅಪ್ಲೈ ಮಾಡಿ ರೆಡಿ ಮಾಡಿಟ್ಕೊಂಡಿರಿ. ನಾವಿಲ್ಲಿ ಯೂಸ್ ಮಾಡ್ತಿರೋ ಅಂಥದ್ದು ಇಕ್ಸಿಗೋ ಕ್ರೆಡಿಟ್ ಕಾರ್ಡ್. ನಾನು ಸುಮಾರು ವೀಡಿಯೋಸ್ ನೋಡಿದೆ, ಸುಮಾರು ರಿವ್ಯೂಸ್ ನೋಡಿದೆ. ಟರ್ಮಿನಲ್ 2 ಅಲ್ಲಿ ಇಕ್ಸಿಗೋ ಕ್ರೆಡಿಟ್ ಕಾರ್ಡ್ ಲೌಂಜ್ಗೆ ಆಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಇತ್ತು. ಬಟ್ ನಮಗೆ ಒಂದು ಇಂಟರ್ನ್ಯಾಷನಲ್ ಕಾಂಪ್ಲಿಮೆಂಟರಿ ಲೌಂಜ್ ಆಕ್ಸೆಸ್ ಇತ್ತು ಆ್ಯಂಡ್ ಲಕ್ಕಿಲಿ ವಿ ಕುಡ್ ಆಕ್ಸೆಸ್ ಇಟ್. Hey everyone, right now I am at the airport, so I thought I was giving a brief about how I planned my first international trip, or how you can also plan your first international trip if you are planning to go to your first international trip, right? So the first place you need to start with getting a passport. Getting a passport can take anywhere between 15 days and 30 days. So once after getting the passport, you can apply for visa for the country you are traveling. Now for Indians, there are many countries that are visa free. The main reason for choosing Malaysia is because it was visa free and it was budget friendly. And once after you get the visa, you can book the flight tickets. Remember that flight tickets are not dependent on visa. Like you can book the flight tickets even if you don't have visa.
but in some cases a visa might get rejected, and that's why it's better to get visa first and then book your flight tickets. And for booking the flight tickets, you can use apps like Guaibibo, Ixigo, or there's an app called Scanner. So if you go to Skyscanner and book your, put your um, from and to destinations and the dates, it is going to get you the best offer across. It will search across all the available websites, and it will list down the best offers that you can get. And we got most of our good deals on Guaibibo for both flights and stays. The next thing is to get a good credit card. See, when you apply for the passport, you can also get a good credit card that does not have any forex markup charges. So in our case, I applied for Ixigo credit card, and that comes with zero forex markup. That is helpful for booking the stays in international locations. It will not have any markup charges for the rate conversions. If you use your normal credit card, you might end up paying the markup charges. And also the Ixigo credit card comes with 1 international lounge access and 16 domestic and railway lounge access. ಏರ್ಪೋರ್ಟ್ ಎಂಟರ್ ಆಗಿದ ತಕ್ಷಣ ಒಂದು ಡಿಸ್ಪ್ಲೇ ಬೋರ್ಡ್ ಇರುತ್ತೆ. ಅದರಲ್ಲಿ ನಿಮ್ಮ ಏರ್ಲೈನ್ ಯಾವ ಏರ್ಲೈನ್ ಬುಕ್ ಮಾಡಿರ್ತೀರಾ ಆ್ಯಂಡ್ ಅದಕ್ಕೆ ಯಾವ ಚೆಕ್ ಇನ್ ಕೌಂಟರ್ಸಲ್ಲಿ ಹೋಗಿ ಚೆಕ್ ಇನ್ ಮಾಡಬೇಕಂತ ಹಾಕಿರ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಜಸ್ಟ್ ಫಾಲೋ ದಟ್ ಬೋರ್ಡ್. ಅಲ್ಲಿ ಹೋಗಿ ಆ ಕೌಂಟರ್ಸಲ್ಲಿ ಹೋಗಿ, ರೆಸ್ಪೆಕ್ಟಿವ್ ಕೌಂಟರ್ಸಲ್ಲಿ ಹೋಗಿ ನೀವು ಚೆಕ್ ಇನ್ ಮಾಡ್ಬೋದು. ಚೆಕ್ ಇನ್ ಟೈಮಲ್ಲಿ ನಮಗೆ ಏನೇನು ಕ್ವೆಶನ್ ಕೇಳಿದ್ರೆ ಅಂತ ಹೇಳಿದ್ರೆ, ದೇ ಚೆಕ್ಡ್ ಅವರ್ ಟು ಆ್ಯಂಡ್ ರಿಟರ್ನ್ ಟಿಕೆಟ್. ಆ್ಯಂಡ್ ಇನ್ ಕೇಸ್ ಆಫ್ ಮಲೇಷ್ಯಾ, ಒಂದು ಫಾರ್ಮ್ನ ಫಿಲ್ ಮಾಡಬೇಕು. ಮಲೇಷ್ಯಾ ಇಸ್ ವೀಸಾ ಫ್ರೀ ಫಾರ್ ಇಂಡಿಯನ್ಸ್, ಬಟ್ ವಿ ನೀಡ್ ಟು ಫಿಲ್ ಅ ಫಾರ್ಮ್, ಮಲೇಷಿಯನ್ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ ಇರುತ್ತೆ. ಸೊ ಅದನ್ನು ಫಿಲ್ ಮಾಡಬೇಕು. ಅದು ಫಿಲ್ ಮಾಡಿದ್ದೀರಾ ಅಂತ ಕೇಳಿದ್ರು ಆ್ಯಂಡ್ ಅದನ್ನು ಚೆಕ್ ಮಾಡಿದ್ರು. ಅದಾದಮೇಲೆ ಚೆಕ್ ಇನ್ ಲಗೇಜ್ ಏನಾದ್ರು ಇದ್ದರೆ ಅದನ್ನು ವೇ ಮಾಡ್ತಾರೆ. ನಮಗೆ ಕ್ಯಾರಿ ಆನ್ ಲಗೇಜಸ್ನ ಎಲ್ಲೂ ವೇ ಮಾಡಲಿಲ್ಲ. ಆ್ಯಂಡ್ ಚೆಕ್ ಇನ್ ಲಗೇಜ್ ವೇ ಮಾಡಿ ಅದನ್ನು ತಗೊಳ್ತಾರೆ ಆ್ಯಂಡ್ ದೇ ವಿಲ್ ಗಿವ್ ಅಸ್ ಅ ಬೋರ್ಡಿಂಗ್ ಪಾಸ್. ಅದಾದಮೇಲೆ ಯಾವ ಗೇಟ್ ಹತ್ರ ಯು ಕ್ಯಾನ್ ಗೋ ಆ್ಯಂಡ್ ಬೋರ್ಡ್ ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಸ್ಟೆಪ್ ಇಸ್ ಇಮಿಗ್ರೇಷನ್. ಸೊ ಇನ್ ಇಮಿಗ್ರೇಷನ್ ದಿ ಆಸ್ಕ್ ಇಸ್ ಲೈಕ್ ವೇರ್ ಯು ಆರ್ ಗೋಯಿಂಗ್ ಆ್ಯಂಡ್ ಏನಕ್ಕೆ ಹೋಗ್ತಾ ಇದ್ದೀರಾ, ಬರ್ತೀರಾ ಇಲ್ಲ ಅಲ್ಲಿಂದ ಬೇರೆ ಎಲ್ಲಾದರೂ ಹೋಗ್ತೀರಾ ಅಂತ ಕೇಳಿದ್ರು. ಅಷ್ಟೇ, ಅದು 3 ಕ್ವೆಶನ್ಸ್ ಅಷ್ಟೇ ಕೇಳಿದ್ದು ಇಮಿಗ್ರೇಷನಲ್ಲಿ. ಅದಾದಮೇಲೆ ನಾರ್ಮಲ್ ಸೆಕ್ಯೂರಿಟಿ ಚೆಕ್ ಎಲ್ಲ ಇರುತ್ತೆ. ಇನ್ ನೆಕ್ಸ್ಟ್ ಥಿಂಗ್ ಇಸ್ ಯು ನೀಡ್ ಟು ಪ್ಲ್ಯಾನ್ ಫಾರ್ ಮನಿ ಎಕ್ಸ್ಚೇಂಜ್. ಯು ಕ್ಯಾನ್ ಐದರ್ ಡೂ ಇಟ್ ಇನ್ ಏರ್ಪೋರ್ಟ್ ಆರ್ ಯು ಕ್ಯಾನ್ ಡೂ ಇಟ್ ಔಟ್ಸೈಡ್ ಇಂಡಿಯಾದಲ್ಲೇ. ವೆಸ್ಟರ್ನ್ ಯೂನಿಯನ್ ನಿಯರ್ ಮೀ ಅಂತ ಹಾಕಿದ್ರೆ ಗೂಗಲ್ ಮ್ಯಾಪಲ್ಲಿ, ಇಲ್ಲಾಂದರೆ ಮನಿ ಎಕ್ಸ್ಚೇಂಜ್ ನಿಯರ್ ಮೀ ಅಂತ ಹಾಕಿದ್ರೆ ಎಲ್ಲೆಲ್ಲಿ ಮನಿ ಎಕ್ಸ್ಚೇಂಜ್ ಸೆಂಟರ್ಸ್ ಇರುತ್ತೆ ನಿಮ್ಮ ಲೊಕೇಶನ್ಗೆ ನಿಯರ್ ಬೈ, ಅದನ್ನು ತೋರಿಸುತ್ತೆ. ಸೊ ಯು ಕ್ಯಾನ್ ಗೋ ಟು ದಟ್ ಲೊಕೇಶನ್ ಆ್ಯಂಡ್ ಅಲ್ಲಿ ಅವೈಲಬಲ್ ಇದೆಯಾ ಅಂತ ಚೆಕ್ ಮಾಡ್ಬೋದು. ಅಂದರೆ ನೀವು ಯಾವ ಕಂಟ್ರಿಗೆ ಹೋಗ್ತಿದ್ದೀರಾ ಆ ಕಂಟ್ರಿದು ಕರೆನ್ಸಿ ಅಲ್ಲಿ ಅವೈಲಬಲ್ ಇದೆಯಾ ಅಂತ ಚೆಕ್ ಮಾಡಿ ಯು ಕ್ಯಾನ್ ಗೆಟ್ ಇಟ್ ಎಕ್ಸ್ಚೇಂಜ್. ಇಲ್ಲಾಂದರೆ ಏರ್ಪೋರ್ಟಲ್ಲೂ ಮನಿ ಎಕ್ಸ್ಚೇಂಜ್ ಕೌಂಟರ್ ಇದೆ. ಜಸ್ಟ್ ಆಫ್ಟರ್ ದಿ ಚೆಕ್ ಇನ್ ದರ್ ಇಸ್ ಅ ಕೌಂಟರ್ ಇನ್ ಟರ್ಮಿನಲ್ T2 ಬ್ಯಾಂಗ್ಳೂರ್ ಏರ್ಪೋರ್ಟ್. ಸೊ ಅಲ್ಲಿ ಕೂಡ ಎಕ್ಸ್ಚೇಂಜ್ ಮಾಡ್ಬೋದು. ಅದಾದಮೇಲೆ ದಿ ಅದರ್ ಆಪ್ಷನ್ ಇಸ್ ಟು ಎಕ್ಸ್ಚೇಂಜ್ ಇನ್ ದಿ ಅರೈವಲ್ ಏರ್ಪೋರ್ಟ್. ಅಂದರೆ ನೀವು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀರಾ ಕಂಟ್ರಿ ಏರ್ಪೋರ್ಟಲ್ಲಿ ಕೂಡ ಮನಿ ಎಕ್ಸ್ಚೇಂಜ್ ಇರುತ್ತೆ. ಯು ಕ್ಯಾನ್ ಡೂ ಇಟ್ ದೇ. ಅಂದರೆ ಅಲ್ಲಿಗೆ ನೀವು ಡಾಲರ್ಸ್ನ ತೊಗೊಂಡು ಹೋಗ್ಬೇಕಾಗುತ್ತೆ. ಡಾಲರ್ನ ಮತ್ತೆ ಎಕ್ಸ್ಚೇಂಜ್ ಮಾಡ್ತಾರೆ. ಯು ಕ್ಯಾನ್ ನಾಟ್ ಟೇಕ್ ರುಪೀಸ್. ಸೊ ಇಂಡಿಯಾದಲ್ಲಿ ಡಾಲರ್ ತೊಗೊಂಡು ಮತ್ತೆ ಅಲ್ಲೋಗಿ ಮಲೇಷಿಯನ್ ರಿಂಗಿಟ್ಸ್ ತೊಗೊಂಡು ಐ ಫೆಲ್ಟ್ ಲೈಕ್ 2 ಟೈಮ್ಸ್ ಎಕ್ಸ್ಚೇಂಜ್ ಚಾರ್ಜಸ್ನ ಕೊಡಬೇಕಂತ ಅನ್ನಿಸ್ತು ಆ್ಯಂಡ್ ಐ ಫೆಲ್ಟ್ ಲೈಕ್ ದಟ್ ಇಸ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಇಂಡಿಯಾದಲ್ಲೇ ನನಗೆ ರಿಂಗಿಟ್ಸ್ ಸಿಕ್ತು. ಸೊ ಐ ಎಕ್ಸ್ಚೇಂಜ್ ದ್ಯಾಟ್. ಸೊ ನನಗೆ ಸಿಕ್ಕಿದ್ದು ಇನ್ 2025. ದಿಸ್ ವಿಡಿಯೋ ಇಸ್ ರೆಕಾರ್ಡೆಡ್ ಇನ್ January 2025 ಆ್ಯಂಡ್ ನನಗೆ ಸಿಕ್ಕಿದ್ದು ಎಕ್ಸ್ಚೇಂಜ್ ರೇಟ್ ಏನಪ್ಪ ಅಂತ ಹೇಳಿದ್ರೆ ಇಟ್ ವಾಸ್ ಅರೌಂಡ್ 20.3 ಆರ್ 20.5. ಸೊ ಫಾರ್ 10K Indian rupees I got 492 ringgits. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಸಿಮ್ ಕಾರ್ಡ್ನ ತೊಗೊಬೇಕು. ಸೊ ಸಿಮ್ ಕಾರ್ಡ್ ಫಾರ್ ಸಮ್ ಕಂಟ್ರೀಸ್ ಯು ಕ್ಯಾನ್ ಬುಕ್ ದ ಸಿಮ್ ಕಾರ್ಡ್ ಇನ್ Klook ಆ್ಯಪ್ ಆರ್ ದೆರ್ ಆರ್ ಮೆನಿ ಆ್ಯಪ್ಸ್ ಆರ್ ವೆಬ್ಸೈಟ್ಸ್ ಲೈಕ್ Trilofilia ಆರ್ ಹೆಡ್ ಔಟ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಯು ಕ್ಯಾನ್ ಬುಕ್ ದ ಸಿಮ್ ಕಾರ್ಡ್ಸ್ ದೇರ್ ಆ್ಯಂಡ್ ಯು ಕ್ಯಾನ್ ಗೋ ಆ್ಯಂಡ್ ಕಲೆಕ್ಟ್ ಇಟ್ ಇನ್ ದ ಲ್ಯಾಂಡಿಂಗ್ ಏರ್ಪೋರ್ಟ್. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಎಲ್ಲಿ ಲ್ಯಾಂಡ್ ಆಗ್ತೀರಾ ಅಲ್ಲೇ ಕಿಯಾಸ್ಕ್ಸ್ ಇರುತ್ತೆ. ಸೊ ಅಲ್ಲೇ ನೀವು ಸಿಮ್ನ ಪರ್ಚೇಸ್ ಮಾಡ್ಬೋದು. ಆಲ್ದೋ ಇಲ್ಲಿ ಆ್ಯಪನ್ನು ಬುಕ್ ಮಾಡಿ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳೋದು ಈಸಿ ಆಪ್ಷನ್ ಅಂತ ಅನಿಸಿದ್ರು, ಬಟ್ ನಾನು ಕೆಲವೊಂದು ರಿವ್ಯೂಸ್ನ ನೋಡ್ತಾ ಇದ್ದೆ Klook ಆ್ಯಪಲ್ಲಿ. ಅದರಲ್ಲಿ ಆ ಕಿಯಾಸ್ಕ್ ಓಪನ್ ಇರಲ್ಲ, ಅರ್ಲಿ ಮಾರ್ನಿಂಗ್ಸ್ ಅಂತೆಲ್ಲ ಇತ್ತು. ಸೊ ನಮ್ಮದು ಲ್ಯಾಂಡಿಂಗ್ ಇರೋದು ಅರ್ಲಿ ಮಾರ್ನಿಂಗ್ ಆ್ಯಂಡ್ ಓಪನ್ ಇಲ್ಲ ಅಂದರೆ ಏನು ಮಾಡಬೇಕಂತ ಗೊತ್ತಿಲ್ಲ, ಮತ್ತು ಅಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಐ ಥಾಟ್ ಲೈಕ್ ಐ ವಿಲ್ ಗೋ ದೇರ್ ಆ್ಯಂಡ್ ಪರ್ಚೇಸ್ ದ ಸಿಮ್ ಕಾರ್ಡ್. ಸೊ ನಾನು ಯಾವುದೇ ಸಿಮ್ ಕಾರ್ಡ್ ಇಂಡಿಯಾದಲ್ಲಿ ಪರ್ಚೇಸ್ ಮಾಡಿಲ್ಲ. Another good option is to get eSIM. Another point to note about eSIM card is that there will be no call option for eSIM. It can be used only for data.
So I wanted call option as well in case it is required there when we book taxis or something. So that's why I did not go for eSIM also. ಹೀಗೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಟ್ರಾವೆಲ್ ಇನ್ಶೂರೆನ್ಸ್ ಇದ್ದರೆ ಯಾವುದೇ ರೀತಿ ಅನ್ನೆಸೆಸರಿ ವರೀಸ್ ಇರೋದಿಲ್ಲ. ಆ್ಯಂಡ್ ಕೆಲವೊಮ್ಮೆ ಇಮಿಗ್ರೇಷನಲ್ಲಿ ಟ್ರಾವೆಲ್ ಇನ್ಶೂರೆನ್ಸ್ನ ಕೇಳ್ತಾರೆ. ಸೊ ನಾವು ನಮ್ಮ ಟ್ರಾವೆಲ್ ಇನ್ಶೂರೆನ್ಸ್ನ ಗೋಐಬಿಬೋಯಿಂದನೇ ಬುಕ್ ಮಾಡಿದ್ವಿ ಆ್ಯಂಡ್ ವಿ ಗಾಟ್ ಇಟ್ ಫಾರ್ ಅರೌಂಡ್ 650 ಫಾರ್ 2 ಪೀಪಲ್ ಫಾರ್ ಆಲ್ಮೋಸ್ಟ್ 6 ಡೇಸ್. ಇದರಲ್ಲಿ ಬ್ಯಾಗೇಜ್ ಲಾಸ್, ಪಾಸ್ಪೋರ್ಟ್ ಲಾಸ್, ಫ್ಲೈಟ್ ಕ್ಯಾನ್ಸಲೇಷನ್ ಆ್ಯಂಡ್ ಡಿಲೇಸ್ ಆ್ಯಂಡ್ ಡಾಕ್ಟರ್ ಕನ್ಸಲ್ಟೇಷನ್ ಇನ್ ಕೇಸ್ ಆಫ್ ಹೆಲ್ತ್ ಇಶ್ಯೂಸ್ ಎಲ್ಲನೂ ಕವರ್ ಆಗಿರುತ್ತೆ. ಗೈಸ್ ಇಲ್ಲೇನೋ ಗಾರ್ಡನ್ ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹಾಕಿದ್ದಾರೆ, ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಎಂಟ್ರಿನೇ ಇಲ್ಲ. ಮೇ ಬಿ ಓಪನ್ ಮಾಡ್ಬೋದು, ಸ್ವಲ್ಪ ಮಂತ್ಸ್ ಆದಮೇಲೆ ಓಪನ್ ಮಾಡ್ತಾರೆ ಅನ್ಸುತ್ತೆ, ಬಿಕಾಸ್ ಇದು ಇವಾಗ ಓಪನ್ ಆಗಿರೋದಲ್ವ T2. ಇವಾಗ ಅಂದರೆ 2 years ಆಯ್ತು ಅನಿಸುತ್ತೆ, ಬಟ್ ಸ್ಟಿಲ್ ಯಾಕೋ ಈ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಫ್ಲೈಟ್ ಇದ್ದಿದ್ದು ನೈಟ್ 11:15ಗೆ, ಬಟ್ ಅದು ಡಿಲೇ ಆಗಿ ಆಲ್ಮೋಸ್ಟ್ 12 o'clock 12:15 ಆಗಿತ್ತು ಅನಿಸುತ್ತೆ ಟೇಕ್ ಆಫ್ ಆದಾಗ. ಆ್ಯಂಡ್ ತುಂಬ ರಿವ್ಯೂಸ್ ಬಾಟಿಕ್ ಏರ್ಲೈನ್ಸ್ ಯಾವಾಗಲೂ ಡಿಲೇ ಇರುತ್ತೆ ಅಂತಲೇ ಇತ್ತು. ಆ್ಯಂಡ್ ಅಫ್ಕೋರ್ಸ್ ವಿ ಎಕ್ಸ್ಪೀರಿಯನ್ಸ್ಡ್ ಇಟ್, ಬಟ್ ಬಾಟಿಕ್ ಏರ್ಲೈನ್ಸ್ ವಾಸ್ ವೆರಿ ಮಚ್ ಕಂಫರ್ಟೇಬಲ್. ಅಂದರೆ ನಾವು ಟ್ರಾವೆಲ್ ಮಾಡಿದಂಥ 3 ಫ್ಲೈಟ್ಸ್ಗೂ ಕಂಪೇರ್ ಮಾಡಿದ್ರೆ ಇದು ತುಂಬ ಕಂಫರ್ಟೇಬಲ್ ಅಂತ ಫೀಲ್ ಆಯಿತು. ಹಾನೆಸ್ಟ್ಲಿ ಸ್ಪೀಕಿಂಗ್, ನಾವು ಕ್ವಾಲಾಲಂಪುರಲ್ಲಿ ಲ್ಯಾಂಡ್ ಆದಾಗ ನಾವು ಯಾವುದೋ ಡಿಫ್ರೆಂಟ್ ಕಂಟ್ರಿಯಲ್ಲಿ ಬಂದು ಲ್ಯಾಂಡ್ ಆಗಿದ್ದೀವಿ ಅಂತ ಅನಿಸ್ಲೇ ಇಲ್ಲ. ಯಾಕಂದರೆ ಇಲ್ಲಿಂದ ಹೊರಡೋಕ್ಕೆ ಮುಂಚೆ ನಾವು ಎಷ್ಟು ರಿಸರ್ಚ್ ಮಾಡಿದ್ವಿ ಅಂದರೆ, ಎಷ್ಟು ಯೂಟ್ಯೂಬ್ ವೀಡಿಯೋಸ್ನ ಸರ್ಫ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಬೇರೆ ಕಂಟ್ರಿ ಅಂತ ಫೀಲೇ ಆಗ್ತಿರ್ಲಿಲ್ಲ. ಲೈಕ್ ಅಲ್ಲಿರೋಂಥ ಪ್ರತಿಯೊಂದು ಪ್ಲೇಸು ನಮಗೆ ಆಲ್ರೆಡಿ ಗೊತ್ತಿದೆ ಅನ್ನೋ ಫೀಲಿಂಗಲ್ಲೇ ಇದ್ವಿ. Guys, we have finally arrived at Kuala Lumpur airport. So we landed here around 7:30 and it took us like 1.5 hours to complete the immigration and claim the baggage and come out of the airport. Actually, the 4-hour flight was terrific for me. I have sinus issues and we were flying at 7,000 feet above the sea level. And my throat was like badly paining and my ear was badly paining. I had full of headache, and so I felt like the flight was terrific. I was not expecting this on my first international trip, but somehow it just happened. And we purchased a TuneTalk SIM card from the kiosk in the airport. So what happened is we got down in KLIA Terminal 1, but then we had to catch a bus and come to KLIA 2 to claim our bag and for immigration. And in the immigration, they asked us for the return tickets and the stay bookings. So this airport is like 40 kilometers away from the city center. So now we have to catch a bus. So from here, multiple options are available. Like you can book a Grab or bus or KL Express. But bus is the convenient and the cheapest option that we could find. So from here we are going to book bus to KL Central, and from there we have to take metro or something to the hotel. Our check-in is at 3 p.m. I'm not sure if they're going to allow us right now. So we'll see. We'll go there and we'll see if there is early check-in option available. Otherwise we'll leave our bags in the hotel and then we'll go for exploring. ಫೈನಲಿ ನಾವು ಟಿಕೆಟ್ ತೊಗೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮಗೆ ಕೊಟ್ಟಿರೋಂಥ ಟೈಮ್ 10 o'clock ಅಂತ ಹೇಳಿದ್ದಾರೆ. KLIA 2 ಇಂದ KL ಸೆಂಟ್ರಲ್ಗೆ ಇಟ್ ಕಾಸ್ಟೆಡ್ ಇಸ್ 15 ringgit ಫಾರ್ ಈಚ್. ರಫ್ಲಿ ಅರೌಂಡ್ ಇಂಡಿಯನ್ ಪ್ರೈಸಲ್ಲಿ ಇಟ್ ವಿಲ್ ಬಿ ಅರೌಂಡ್ 300 Indian rupees. ಟ್ಯಾಕ್ಸಿ ಆರ್ ಕ್ಯಾಬ್ ಬುಕ್ ಮಾಡೋ ಹಾಗಿದ್ರೆ level 3 ಅಂತ ಹಾಕಿದ್ದಾರೆ ಬೋರ್ಡಲ್ಲಿ, ಆ್ಯಂಡ್ ಬಸ್ಸಿಗೆಲ್ಲ level 2 ಅಂತ ಹಾಕಿದ್ದಾರೆ. ಬಟ್ ಆ್ಯಕ್ಚುಲಿ ವಿ ಹ್ಯಾವ್ ಟು ಕಮ್ ಟು ಗ್ರೌಂಡ್ ಫ್ಲೋರ್ ಫಾರ್ ಬಸ್. We purchased Touch and Go card at the KL Central as it can be used with all modes of transport in Peninsular Malaysia. ಗೈಸ್, ಇದಾಗಿತ್ತು ಮಲೇಷ್ಯಾದ ಟ್ರಾವೆಲ್ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ ಒನ್ ಕ್ರೇಜಿ ಇಂಟ್ರೋವರ್ಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರದ್ದೇ ಕಂಟಿನ್ಯೂಷನ್ ಸೀರೀಸ್ ಇನ್ನೂ ಸುಮಾರು ವಿಡಿಯೋಸ್ ಬರೋದಿದೆ. ಸೊ ಮಿಸ್ ಮಾಡಿಬಿಡಿ, ಎಲ್ಲ ವೀಡಿಯೋಸು ನೋಡಿ. ಅಕಸ್ಮಾತ್ ನೀವೇನಾದರೂ ಮಲೇಷ್ಯಾಗೆ ಅಥವಾ ನಿಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ 2025 ಈ ವಿಡಿಯೋ ನಮಗೆ ಪಕ್ಕ ಹೆಲ್ಪ್ ಆಗುತ್ತಂತ ಅಂದ್ಕೊಂಡಿದ್ದೀವಿ. ಸೊ ಯಾ, ಥ್ಯಾಂಕ್ಸ್.
Thanks a lot for watching. See you all with a new video. Until then, take care and bye bye.